ಪೇಟೆಯಿಂದ ಬಂದಿದ್ದೀವಿ. ಇಲ್ಲಿ ಒಂದು ಮಾರುಕಟ್ಟೆ ಅಂತೇಳಿ ರಾಯರಿದ್ದಾರೆ. ನಾವು ಆಲ್ಮೋಸ್ಟ್ ಭಾಳ ಆಗಿದ್ದಾವೆ. ನಮ್ಮ ಸಾಕಷ್ಟು ಕೆಲಸ ಆಗಿದ್ದಾವೆ. ನಾವು ಒಂದೇನೋ ಒಂದು ಬೇಡ್ಕೊಂಡಿದ್ವಿ. ಆ ಬೇಡ್ಕೊಂಡ ನಂತರ ನಮಗೆ ಒಂದು 5 ವಾರ, ಒಂದು 10 ವಾರ ಅನ್ನಂಗೆ ಆಗಿರ್ಬೋದು. ಆ ಟೈಮ್ ಒಳಗೆ ನಮ್ದು ಏನಾಯ್ತು ಅಂತಂದರೆ ಅಂಗಡಿ ಓಪನ್ ಮಾಡ್ಬೇಕಂತ ಇದ್ವಿ. ಅಂಗಡಿ ಓಪನ್ ಮಾಡ್ಬೇಕಾದ್ರೆ ರಾಯರೇ ನಿಮ್ಮ ಮಂತ್ರಾಕ್ಷತೆ ತೊಗೊಂಬಂದು ನಾವು ಓಪನ್ ಮಾಡಬೇಕು ಅಂಗಡಿ ಅಂತ ಹೇಳಿದ್ವಿ. ಅಲ್ಲಿ ನನಗೊಂದು ಪವಾಡ ಆಯಿತು. ಅದು ಏನು ಪವಾಡ ಆಯಿತು ಅಂತಂದರೆ, ನಾವು ಹೇಳಿದ್ದು ಒಂದು ಅಂಗಡಿ ಓಪನ್ ಮಾಡಬೇಕು, ನಾವು ನಿಮ್ಮ ಅಕ್ಷತೆ ತೊಗೊಂಬಂದು ಮಂತ್ರಾಲಯಕ್ಕೆ ಬಂದುಬಿಟ್ಟು ನಾವು ಮಂತ್ರಾಕ್ಷತೆ ತೊಗೊಂಬಂದು ಓಪನ್ ಮಾಡ್ಬೇಕಂತಿದ್ವಿ. ನಂದೀಶ್ವರ ಪೂಜಾ ಸ್ಟೋರ್ ಅಂತ ಹೇಳ್ಬಿಟ್ಟು ನಾವು ಓಪನ್ ಮಾಡಿದ್ವಿ. ಚೆನ್ನಾಗಿ ಆಗ್ತಿದೆ, ವ್ಯಾಪಾರನೂ ಚೆನ್ನಾಗಿ ಆಗ್ತಿದೆ. ಇನ್ನೊಂದು ಪವಾಡ ಏನಂತ ಹೇಳಿದರೆ, ನಾನು ಹಿಂಗೆ ನನಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಆ ಟೈಮ್ ನಿಜವಾದ ಸ್ವರೂಪದ ಫೋಟೋ ಬಂತು. ಬಟ್ ಆದ್ಮೇಲೆ ಅದನ್ನ ಡೈಲಿ ನಾನು ಪೂಜೆ ಮಾಡ್ತಾ ಇದ್ದೆ. ಮಾಡುವಾಗ ಅವರು ಪೂಜಾರಿ ಹೇಳಿದ್ರು 11 ವಾರ ಮಾಡಮ್ಮ ನೀವು ಅಂತ. ಆಯ್ತಂತ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾ ಇದ್ವಿ. ಮಾಡುವಾಗ ನನಗೆ ಚೆನ್ನಾಗಿ ಆಯ್ತು. ಅದು ಒಂದು 3 ವಾರ ಮಾಡಿದೆ. 3ನೇ ದಿನ ಮಾಡಿದೆ ರೀ ನಾನು ಕಂಟಿನ್ಯೂ 11 ದಿನ ಮಾಡಿದೆ. ಆ ಟೈಮಿಗೆ ಇವಳು ನಮ್ಮ ತಂಗಿರಿ, ಇವಳು ಬಂದು ತಕ್ಷಣನೇ ರಾಯರ ಇದ್ದಾರೆ ಅನ್ನೋದಕ್ಕೆ ಒಂದು ಹಸು ಬಂದ ತಕ್ಷಣ ಇವಳು 5 ತಿಂಗಳು ಪ್ರೆಗ್ನೆಂಟ್ ಆಗಿರ್ಲಿಲ್ಲ. ಬಟ್ ಅದು ದರ್ಶನ ಮಾಡಿ ಹೋದು ಒಂದು ತಿಂಗಳೊಳಗನೆ ಇವಳಿಗೆ ಪ್ರೆಗ್ನೆಂಟ್ ಆಯ್ತು. ಆಮೇಲೆ ಅದೇ ತರಾನೇ 11 ದಿನ ಪೂಜೆ ಮುಗಿತು. ಪೂಜೆ ಮುಗಿದ ತಕ್ಷಣನೇ ಅದು ಎಲ್ಲಿ ಇತ್ತೋ ಎಲ್ಲಿ ಗೊತ್ತಿಲ್ಲ, ಮನೆ ತುಂಬಾನು ಹಸುಗಳು ಬಂದು ರಾಯರಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಒಳಗೆಲ್ಲ ಬಂದು ದರ್ಶನ ಚೆನ್ನಾಗಿ ಮಾಡಿದ್ರೆ. ಇಲ್ಲಿ 1 ಅವರ್ ನಮಗೆ ಎಲ್ಲರಿಗೂ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಎಲ್ಲಾ ಸರ್ವ ಜನಾಂಗಕ್ಕೂ ಚೆನ್ನಾಗಿರ್ಲಿ, ನನಗೆ ಚೆನ್ನಾಗಿ ಅನ್ನಿಸ್ತದೆ ರೀ. ನಾನು ಎಲ್ಲೇ ಇರ್ಲಿ ಪರಮಾತ್ಮ ಇದಾನಂತ ಹೇಳ್ಬಿಟ್ಟು ನಾನು ತುಪ್ಪದ ದೀಪ ಹಚ್ಬಿಟ್ಟು ಹೋಗ್ತೀನಿ. ನನ್ನ ಸ್ವರೂಪದಲ್ಲಿ ನಮ್ಮ ತಂಗಿದ್ರೊಳಗ ಆಗಿರೋದು ನಿಜ. ತಿರ್ಗಿ ಅವ್ರ ಆಶೀರ್ವಾದ ಆಯ್ತು, ಅವಳಿಗೆ ಒಂದು ಪವಾಡನೇ ಆಯ್ತು. ಮೇಲಿಂದ ಒಂದು ಹೂವು ಕೊಟ್ರು, ಪ್ರಸಾದ ಕೊಟ್ರು. ಆ ಪ್ರಸಾದದಿಂದಾನೇ ನಮ್ಮ ತಂಗಿಗೆ ಇವತ್ತು ಮಗು ಆಗಿದೆ. ಆ ಮಗು ಹೆಸರು ಕುಶಲ್ ರಾಘವ್ ಅಂತ ಹೇಳಿ ಇಟ್ಟಿದ್ದೀವಿ. ಅದು ಜನ್ಮನಾಮನೂ ಬಂದಿರ್ಬೇಕು, ರಾಯರು ಬಂದಿರ್ಬೇಕಂತ ಹೇಳ್ಬಿಟ್ಟು ಕುಶಲ್ ರಾಘವ್ ಅಂತ ಹೇಳಿ ಕರಿತೀವಿ. ಆಗಿರುತ್ತೆ ಇದಂತೂ ಸತ್ಯ. ಎಲ್ಲರಿಗೂ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗಲಿ, ಪರಮಾತ್ಮ ಎಲ್ಲರಿಗೂ ಒಳ್ಳೆ ಸ್ಥಾನದೊಳಗೆ ನೋಡ್ಕೊಂಡು ಹೋಗ್ಲಿ ಅಂತ ನಾವು ಬೇಡ್ಕೊಂತೀವಿ.